ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತೋರಿಸ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ವಾಟರ್ ಫೌಂಟೇನ್ ಅಂತ ಕಿಟ್ ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಯಾವ ರೀತಿ ಇರುತ್ತೆ ಮತ್ತು ಅದು ರಿವ್ಯೂನು ಅನ್ಬಾಕ್ಸಿಂಗ್ ವಿಡಿಯೋ ಎರಡೂ ತೋರಿಸ್ಕೊಡ್ತೀನಿ. ನಾನು ನಮ್ಮ ಮನೇಲಿ ಗಾರ್ಡನಿಗೆ ಡೆಕೋರೇಷನ್ ಮಾಡೋಕ್ಕಂತ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ. ನಿಮಗೂ ಈ ಥರ ಇಂಟ್ರೆಸ್ಟ್ ಇದೆ, ನೀವು ಕೂಡ ಈ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆದರೆ ನೀವು ಕೂಡ ತೊಗೊಬೋದು. ಮತ್ತು ನಿಮ್ಮ ಮನೇಲೂ ಗಾರ್ಡನ್ಗಳಿದ್ದರೆ ನೀವು ಸಹ ಟ್ರೈ ಮಾಡ್ಬೋದು. ಈಗ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಒಂದು ಚಿಕ್ಕ ಮೋಟ್ರ್ ತೊಗೊಂಡಿದ್ದೀನಿ, ಅಂದರೆ ವಾಟರ್ ಪಂಪ್ ಅಂತಲೂ ಕರೀತಾರೆ. ಇದು ಬಂದ್ಬಿಟ್ಟು ನಾನು ಅಕ್ವೇರಿಯಂ ಸೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಚಿಕ್ಕ ಸೈಜು, ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅದರಲ್ಲಿ 60 ವೈಟು 40 ವೈಟ್ ಅಂತ ಬರುತ್ತೆ ಮೋಟ್ರದ್ದು ಅಳತೆ, ಅಂದರೆ ನೀರು ಅಳತೆ ಬರುತ್ತೆ, ಅಂದರೆ ಸ್ಪೀಡು ಕಂಟ್ರೋಲ್ ಎಲ್ಲ ಬರುತ್ತೆ. ನೋಡಿ ತೊಗೊಳ್ಳಿ. ಇದಕ್ಕೆ ಈ ಥರ ನೋಡಿ, ಈ ಥರ ಪೈಪ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದು ಫಿಶ್ ಟ್ಯಾಂಕಿಗೆ ಸೆಟ್ ಮಾಡ್ಬೋದು. ಆ ಥರ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮನೇಲಿ ಏನಾದರೂ ನೀರು ಬೀಳೋ ಥರ ಡೆಕೋರೇಷನ್ ಮಾಡಬೇಕಂದ್ರೆ ಅದು ಕೂಡ ಟ್ರೈ ಮಾಡ್ಬೋದು. ಇವಾಗ ನೀರಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ. ಈ ಥರ ಕರೆಂಟಲ್ಲಿ ಇದನ್ನು ಪ್ಲಗ್ ಸ್ವಲ್ಪ ದೂರದಿಂದನೇ ಇಟ್ಟು ಯೂಸ್ ಮಾಡ್ಕೋಬೇಕು, ಆ ಥರದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಸ್ವಲ್ಪ ನೀರು ಸಣ್ಣ ಬರ್ತಾಯಿದೆ, ಅದರಲ್ಲಿ ಕಂಟ್ರೋಲ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡಲ್ಲಿ ಮಾಡ್ಕೊಬೋದು. ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೌಂಟೇನ್ ಡೆಕೋರೇಷನ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡ ಪಂಪ್ ತೊಗೊಂಡಿದ್ದೀನಿ, ಅಂದರೆ ದೊಡ್ಡ ಮೋಟ್ರ್ ತೊಗೊಂಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಈ ಕಂಪ್ನಿದು. ನಿಮ್ಗೆ ಇಷ್ಟ ಆದರೆ ನೋಡಿ ಈ ಥರ ತೊಗೋಬೋದು. ನಾನು ತೊಗೊಂಡಿರೋದು ಬಂದ್ಬಿಟ್ಟು ಆನ್ಲೈನಲ್ಲಿ. ನಿಮ್ಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಇದು ರೇಟೆಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇಷ್ಟ ಆದರೆ ಕೂಡ ನೀವು ತೊಗೋಬೋದು. ಇದರಲ್ಲಿ ನೋಡಿ 2 ಥರ ಪೈಪ್ ಕೊಟ್ಟಿದ್ದಾರೆ ಇದು ಫಿಟ್ ಮಾಡೋದಕ್ಕೆ. ಈ ಪೈಪ್ ಸೈಜ್ ಬಂದ್ಬಿಟ್ಟು 1/2 ಇಂಚು ಕೊಟ್ಟಿದ್ದಾರೆ. ನೀವೇನಾದರೂ ಫಿಟ್ ಮಾಡೋದಾದರೆ ಒಂದು 3/4 ಇಂಚು ಎಕ್ಸ್ಟ್ರಾ ವಾಟರ್ ಪೈಪ್ ಸಿಗುತ್ತೆ ಅಂಗಡಿಗಳಲ್ಲಿ, ತೊಗೊಬಂದು ಫಿಟ್ ಮಾಡ್ಕೋಬೋದು. ಇಲ್ಲಾಂದರೆ ಕರೆಕ್ಟಾಗಿ ನೀವು ಒಂದು ಪೈಪ್ ಸಪ್ರೇಟಾಗಿ ತೊಗೊಬಂದು ನಾನು ಹೇಳ್ದಂಗೆ ಫಿಟ್ ಮಾಡ್ಕೊಳ್ಳಿ. ಇದಕ್ಕೆ ಪ್ಲಗ್ಗೆಲ್ಲ ಕೊಟ್ಟಿದ್ದಾರೆ. ವೈರ್ ಕೂಡ ತುಂಬಾ ಲೆಂತಿಯಾಗಿದೆ ಮತ್ತು ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಈಸಿಯಾಗಿ ಫಿಟ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ಇದೇ ಫೌಂಟೇನ್ ಕಿಟ್ಟು. ಇದರಲ್ಲಿ 2 ಥರ ಡಿಸೈನ್ ಬರುತ್ತೆ. ಒಂದು ಶವರ್ ಥರ, ಇನ್ನೊಂದು ಮಶ್ರೂಮ್ ಡಿಸೈನ್ ಥರ ಅಂತ ಹೇಳ್ಬೋದು, ಅಂದರೆ ರೌಂಡ್ ಶೇಪ್ ಬರುತ್ತೆ. ಇದು ನೋಡಿ ರೌಂಡ್ ಶೇಪ್ ವಾಟರ್ದು. ಸೊ ಇದು ತುಂಬ ಚೆನ್ನಾಗಿದೆ. ಇದಕ್ಕೆ 2 ಎಕ್ಸ್ಟ್ರಾ ಪೈಪ್ ಕೂಡ ಕೊಡ್ತಾರೆ ನೋಡಿ. ಇದು ಒಂದು ಸೆಟ್ಟಿಂಗ್. ಇದು 3 ಕಡೆ ನಿಮಗೆ ಯಾವ ಥರ ಬೇಕೋ ಆ ಥರ ಫಿಟ್ ಮಾಡ್ಕೋಬೋದು. ಇದು ನೋಡಿ ಈ ಥರ 2 ಪೈಪ್ ಕೊಟ್ಟಿದ್ದಾರೆ. ಹೈಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಬೋದು. ಮತ್ತು ಇವಾಗ ಏನು ತೋರಿಸ್ತಾ ಇದ್ದೀನಿ ಅದು ಶವರ್ ಡಿಸೈನು. ತುಂಬಾ ಹೋಲ್ಸಿರುತ್ತೆ, ನೀರು ಸ್ಟೆಪ್ ಬೈ ಸ್ಟೆಪ್ಪು ಚಿಮ್ಮೋ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಟೂಲ್ಸ್ಗಳು ಕೊಟ್ಟಿದ್ದಾರೆ. ಇದನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಫಿಟ್ ಮಾಡ್ಕೊಬೋದು. ನಾನು ತೊಗೊಂಡಿರೋ ಪೈಪು ಬಂದ್ಬಿಟ್ಟು ಮೋಟ್ರಲ್ಲಿ 1/2 ಇಂಚಿಗಿತ್ತು. 1/2 ಇಂಚಿಗೆ ಸಾಕಾಗೋದಿಲ್ಲ ಅಂದ್ಬಿಟ್ಟು 3/4 ಇಂಚು ವಾಟರ್ ಪೈಪ್ ಬರುತ್ತಲ್ಲ, ರಬ್ಬರಾಗಿ ಸಾಫ್ಟಾಗಿ, ಆ ಥರ ತೊಗೊಳ್ಳಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಗ್ಲೂಗನ್ನಿಂದನೂ ಅಂಟಿಸ್ಕೋಬೋದು. ನೀವು ಮತ್ತೆ ಇದನ್ನು ಯೂಸ್ ಮಾಡಿ ಮತ್ತೆ ಎತ್ತಿಡೋದಾದರೆ ಮಾತ್ರ ಈ ಥರ ಪೈಪ್ ಎಕ್ಸ್ಟ್ರಾ ತೊಗೊಂಡು ನೀವು ಫಿಟ್ ಮಾಡ್ಕೋಬೇಕಾಗುತ್ತೆ. ಪರ್ಮನೆಂಟಾಗಿ ಇಡೋದಾದರೆ ಗ್ಲೂಗನ್ ಯೂಸ್ ಮಾಡ್ಕೋಬೋದು. ಗ್ಲೂಗನ್ ಯೂಸ್ ಮಾಡಿ ಒಂದು ಸರಿ ಫಿಟ್ ಮಾಡಿ ಇಟ್ಬಿಟ್ರೆ ಮತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಈಸಿಯಾಗಿ ಸ್ವಿಚ್ ಆನ್ ಮಾಡಿ ಆಫ್ ಮಾಡಿ ನೀವು ಡೆಕೋರೇಷನ್ಗೆ ರೆಡಿ ಮಾಡ್ಕೊಬೋದು. ಈಗ ಇದೆಲ್ಲ ಫಿಟ್ ಮಾಡ್ಕೊಂಡು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಯಾಕಂದರೆ ಸ್ವಲ್ಪ ಟೈಟಾಗಿದ್ದರೆ ಆ ಪೈಪು ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ, ಏನಾದರೂ ಸ್ವಲ್ಪ ಲೂಸ್ ಇದ್ರೂ ಬೆಂಡ್ ಆಗುತ್ತೆ ಶೇಪ್, ಅದಕ್ಕೋಸ್ಕರನೇ. ಈಗ ನೋಡಿ ಇದೆಲ್ಲ ಫಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 2 ಪೈಪ್ ಹಾಕಿ ಒಂದು ಮೀಡಿಯಮ್ ಆಗಿ ಹೈಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನೂ ಹೈಟಾಗಿ ಮಾಡ್ಕೊಬೋದು. ತುಂಬ ಹೈಟ್ ಆದರೆ, ಯಾಕಂದರೆ ನಾವು ಚಿಕ್ಕೊಂದು ಬಕೆಟಲ್ಲಿ ಮಾಡ್ತೀರ ಅಂದ್ಕೊಳ್ಳಿ, ಸೈಡಲ್ಲೆಲ್ಲ ಹೊರಗಡೆ ಎಲ್ಲ ನೀರು ಚಿಮ್ಬಿಡುತ್ತೆ. ಅದಕ್ಕೋಸ್ಕರ ನೀವೇನಾದರೂ ದೊಡ್ಡದಾಗಿ ಮನೇಲಿ ಟ್ಯಾಂಕ್ ಥರ ಏನಾದರೂ ತೊಟ್ಟಿ ಥರ ಏನಾದರೂ ಕಟ್ಟಿದರೆ ಅದರಲ್ಲಿ ನೀವು ಇಟ್ಕೊಬೋದು. ಇವಾಗ ನೋಡಿ ಚಿಕ್ಕದೊಂದು ಡಬ್ಬಿ ಇಟ್ಟಿದ್ದೀನಿ ನಾನು, ಪ್ಲಾಸ್ಟಿಕ್ದೆ. ಸೊ ಅದಕ್ಕೊಂದು ಸ್ವಲ್ಪ ಕಲರ್ ಸ್ಟೋನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಆನ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದಕ್ಕೊಂದು ಸ್ವಲ್ಪ ಮೋಟ್ರ್ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ಯಾವಾಗೂ ಅಷ್ಟೇ ಮೋಟ್ರಿಗಿಂತ ಕೆಳಗಡೆ ಇರ್ಬೋದು, ಅಂದರೆ ಪಂಪ್ ಅಂತಲೂ ಕರೀತಾರೆ. ಅದಕ್ಕಿಂತ ನೀರು ಕಡಿಮೆ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಮೇಲೆ ಇರಲಿ, ಅದು ಮುಳುಗೋ ಥರ ಇದ್ದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ಇವಾಗ ನೋಡಿ ಸ್ವಿಚ್ ಹಾಕಿ ತೋರಿಸ್ತೀನಿ. ಈ ಕರೆಂಟ್ ಹತ್ರ ಸ್ವಲ್ಪ ದೂರನೇ ಇಡಿ, ನೀರು ಪಕ್ಕದಲ್ಲೇ ಬೀಳೋ ಥರ ಇಡೋಕ್ಕೆ ಹೋಗಬೇಡಿ, ಸ್ವಲ್ಪ ದೂರನೇ ಇಡಿ. ಯಾಕಂದರೆ ಇದು ನೋಡಿ ಇದರಲ್ಲಿ ಅಡ್ಜಸ್ಟ್ಮೆಂಟು ಇದೆ, ನೀರು ಸ್ಪೀಡ್ ಕೂಡ ಮಾಡ್ಕೊಬೋದು. ಮತ್ತು ಮೇಲೆ ಡಿಸೈನ್ ಕೊಟ್ಟಿದ್ದಾರಲ್ಲ, ಅದು ಲೂಸ್ ಮಾಡಿದ್ರೆ ಚಿಕ್ಕ ಸೈಜ್ ಆಗುತ್ತೆ, ಟೈಟ್ ಮಾಡಿದ್ರೆ ದೊಡ್ಡ ಸೈಜ್ ಆಗುತ್ತೆ, ಆ ಥರನೂ ಮಾಡ್ತಾರೆ. ಮತ್ತು ಕೆಳಗಡೆ ಒಂದು ಆಫ್ ಆನ್ ಥರ ಬಟನ್ ಕೊಟ್ಟಿರ್ತಾರೆ, ಅದನ್ನು ನೀವು ಮಾಡಿದ್ರೆ ಸ್ಪೀಡ್ ಕೂಡ ಬರುತ್ತೆ, ನೀರು ಜಾಸ್ತಿ ಫೋರ್ಸಾಗಿ ಬರುತ್ತೆ. ತುಂಬಾ ಕ್ವಾಲಿಟಿ ಬಗ್ಗೆ ಹೇಳೋದೇ ಬೇಡ, ತುಂಬ ಚೆನ್ನಾಗಿದೆ. ಸೊ ನಮ್ಮ
ಮನೇಲಂತೂ ನಾವು ಒಂದು ದಿವಸ ಪೂರ್ತಿ ಹಾಕ್ಬಿಟ್ಟಿದ್ರಿ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ಅದನ್ನು ಎತ್ತಿಟ್ಬಿಟ್ರಿ ನಾವು ಡ್ರೈ ಮಾಡಿ. ಸೊ ನೀವು ಎತ್ತಿಡೋದನ್ನು ಕ್ಲೀನಾಗಿ ಒಣಗಿಸಿ ಡ್ರೈ ಮಾಡಿ ಎತ್ತಿಡಿ. ನೀರಿನಂಶ ಇಟ್ಟರೆ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಫಿಟ್ ಮಾಡಿ ತೋರಿಸ್ತೀನಿ ನೋಡಿ. ಇದಂತೂ 3 ಸ್ಟೆಪ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋದಾದರೆ ಸ್ವಲ್ಪ ಜಾಗ ದೊಡ್ಡದಾಗೇ ಬೇಕು, ಚಿಕ್ಕದಾಗಿದ್ದರೆ ಸೈಡಲ್ಲೆಲ್ಲ ನೀರು ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ನೀರು ಹೋಗಿದೆ. ಸೊ ಅದಕ್ಕೆ ಹೇಳಿದ್ದು ಸ್ವಿಚ್ ಬಾಕ್ಸು ಸ್ವಲ್ಪ ದೂರನೇ ಇಡಿ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಲೈಟ್ ಸೆಟ್ಟಿಂಗ್ ಎಲ್ಲ ಬರುತ್ತೆ ಆನ್ಲೈನಲ್ಲಿ, ನಿಮ್ಗೆ ಇಷ್ಟ ಇದ್ದರೆ ಕೂಡ ತಗೋಬೋದು. ಖಂಡಿತ ಇವತ್ತು ತೋರಿಸಿರುವಂಥ ಈ ವಿಡಿಯೋ ಮತ್ತು ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.